ANMR ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ 3 ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ. ಇದ್ರ ಹೆಸರು ಯಂಗ್ ಸ್ಕೈ. ಜಸ್ಟ್ ಹೋಟೆಲ್ ಅಲ್ಲ, ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ. ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ, ಕಂಫರ್ಟಬಲ್ ಸೀಟಿಂಗ್ ಇದೆ, ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ, ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ. ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ. ಮ್ಯೂಸಿಕ್, ಚಿಲ್ ಮೂಡ್, ಲಾಂಗ್ ಟಾಕ್ಸ್, ಪರ್ಫೆಕ್ಟ್ ಸೆಟಪ್. ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ. ಚೈನೀಸ್ ಐಟಮ್ಸ್, ರೋಟೀಸ್, ಕರೀಸ್, ಫಿಶ್ ಲವರ್ಸ್ಗೆ ಟುನಾ ಫಿಶ್, ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ. ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕತ್ತಾಗಿದೆ. ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ಡೇ ಆಗಲಿ, ಸ್ಮಾಲ್ ಫಂಕ್ಷನ್ಸ್ ಆಗಲಿ, ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ. ನೈಟ್ ಇಲ್ಲೇ ಸ್ಟೇ ಆಗಬೇಕು ಅನ್ಕೊಂಡ್ರೆ ನಿಮಗೆ AC ಮತ್ತು ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇದೆ. ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್, ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ, ಒಳ್ಳೆ ಊಟ ತಿನ್ನಕ್ಕೆ ಹೇಳಿ ಮಾಡಿಸಿದಂತ ಜಾಗ ಇದಾಗಿದೆ. ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ. ₹151 ಲಕ್ಷ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ಕಾಮಗಾರಿಗಳು ಪ್ರಾರಂಭ ಮಾಡಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಬೇಕು ಎಂಬುದು ನಮ್ಮ ಉದ್ದೇಶ. ಈ ನಿಟ್ಟಿನಲ್ಲಿ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿಕೊಂಡು ಕಾಮಗಾರಿ ನಿರ್ವಹಿಸುತ್ತಿರುವ ಮೂಲಕ ಇಂದು ₹151 ಲಕ್ಷ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿರುವುದಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಹೇಳಿದರು. ಅವರು ತಾಲೂಕಿನ ಕಸ್ಬಾ ಹೋಬಳಿ ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಡಗ್ವಾರಳ್ಳಿ ಗ್ರಾಮದಲ್ಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನ ಮುರುಗಮಲ ಹೋಬಳಿ ಮುರುಗಮಲ ಗ್ರಾಮದ ಬೊಗರಂ ನಾರಾಯಣಯ್ಯ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಕಾಮಗಾರಿಗಳ ಭೂಮಿ ಪೂಜೆ, ಭೂಮಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೂಮಶೆಟ್ಟಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಿಂದ ಆದರ್ಶ ಶಾಲೆವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ, ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಇರಗಂಪಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡ್ಡಂಪಲ್ಲಿ ಗ್ರಾಮದ ಕೆರೆಕಟ್ಟೆಯ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ಹಾಗೂ ಯಮಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ MDRನಿಂದ ಪಲ್ಲಿಗಡ್ಡ ಲಕ್ಕೆಪಲ್ಲೆ ಕಡೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ನಾನು ಯಾವುದೇ ಕಾಮಗಾರಿಗಳು ಆಗಬೇಕಾದರೆ ಕೇವಲ 5 ಅಥವಾ 10 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳದೆ ಹೆಚ್ಚು ಕಾಮಗಾರಿ, ಪೂರ್ಣ ಕಾಮಗಾರಿಗೆ ಹೆಚ್ಚು ಆದ್ಯತೆ ನೀಡುತ್ತಾ ಬಂದಿದ್ದೇನೆ ಹೊರತು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಾಮಗಾರಿಗೆ ಆದ್ಯತೆ ನೀಡಿಲ್ಲ ಎಂದ ಅವರು, ಬೇಡಿಕೆಗಳು ಜಾಸ್ತಿ ಇದೆ, ಹಂತ ಹಂತವಾಗಿ ಅಭಿವೃದ್ಧಿ ಕಾಮಗಾರಿಗಳು ಕೈಗೆತ್ತಿಕೊಳ್ಳುತ್ತಿರುವುದಾಗಿ ಹೇಳಿದರು. ಇನ್ನು SCP ಯೋಜನೆಯಡಿಯಲ್ಲಿ ಹೆಚ್ಚು ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದ ಅವರು, ಈ ಹಿಂದೆ ಊರಿನ ಒಳಗೆ ಮಾಡುವ ಕೆಲಸಗಳನ್ನು ಊರಿನ ಹೊರಗೆ ಸಿಮೆಂಟ್ ರಸ್ತೆಗಳನ್ನು ಮಾಡುವ ಮೂಲಕ ಕೆಲಸ ಮಾಡುತ್ತಿದ್ದ ಬಗ್ಗೆ ವಿವರಿಸಿದ ಸಚಿವರು ಹಲವು ರಸ್ತೆಗಳನ್ನು ಉದಾಹರಣೆ ಸಮೇತ ವಿವರಿಸಿದರು. ಇನ್ನು ಕಾಗದಿ ಸುತ್ತಮುತ್ತಲಿನ ಕನಿಶೆಟ್ಟಹಳ್ಳಿ, ಸೋಮಯಾಜರಹಳ್ಳಿ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಾಗಿ ಬರುವುದರಿಂದ ಕೆಲ ಗ್ರಾಮಗಳ ಜಮೀನುಗಳಿಗೆ ಚಿನ್ನದ ಬೆಲೆ ಬರುತ್ತದೆ ಎಂದರು. ಸೋಮಯಾಜರಹಳ್ಳಿ ಬಳಿ ಡೀಮ್ಡ್ ಅರಣ್ಯ ಪ್ರದೇಶ ಘೋಷಣೆ ಮಾಡಿದ ಬಗ್ಗೆ ಸಚಿವರು ವಿವರಿಸಿ, ಈ ಭಾಗದ ರೈತರು ಕೈಗಾರಿಕಾ ಪ್ರದೇಶಕ್ಕೆ ನೀಡಿದ ಜಮೀನಿಗೆ ಶೀಘ್ರವೇ ಪರಿಹಾರ ಬಿಡುಗಡೆ ಮಾಡಿಸಿಕೊಡುವುದಾಗಿ ಸಹ ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ S. ಆನಂದ್, ಲೋಕೋಪಯೋಗಿ ಇಲಾಖೆ AWE ನಾಗರಾಜ್, ಜಿಲ್ಲಾ ಪಂಚಾಯಿತಿ AWE ಪ್ರಸಾದ್, KEB AWE ಶಿವಶಂಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಿವಣ್ಣ, ಮಾಜಿ APMC ಅಧ್ಯಕ್ಷರಾದ ಗಂಡಗಾನಹಳ್ಳಿ ಶ್ರೀರಾಮರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮಣರೆಡ್ಡಿ ಸೇರಿದಂತೆ ಆಯಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಾಡುವಂಥದ್ದಕ್ಕೆ ಶಂಕುಸ್ಥಾಪನೆಗೆ ಬಂದಿದ್ದೀವಿ. ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಶಿವಣ್ಣವರು, ನಾರಾಯಣ ಸ್ವಾಮಿ, ಆಂಜರು ಅಕ್ಕ, ಇಲ್ಲಿ ಎಲ್ಲ ನಮ್ಮ ಮುಖಂಡರು, ಇನ್ನೆಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಇನ್ನು ಹೆಸರು ಹೇಳಕ್ಕೆ ಹೋದ್ರೆ ಇನ್ನೆಲ್ಲರ ಹೆಸರು ಹೇಳಬೇಕಾಗುತ್ತೆ. ಏನು ನಾವು ಇವತ್ತು ಏನೇ ಕೆಲಸ ಮಾಡಿದ್ರು ಕೂಡ ಪೂರ್ಣ ಆಗಬೇಕು ಮತ್ತು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ನಾನು ನಮ್ಮ ಪ್ರಸಾದ್ ಅವ್ರನ್ನ ಕಳಿಸಿ AWE ಅವ್ರನ್ನ ಏನೆಲ್ಲ ಕಾಮಗಾರಿ ಆಗಬೇಕು ಅಂತೇಳಿ ಅಂದಾಜು ಮಾಡಿ ಅಂತೇಳಿ ಅವ್ರು 25 ಲಕ್ಷ ಬೇಕು ಅಂದರೆ 25 ಲಕ್ಷ ಪೂರ್ತಿ ಕೊಟ್ಟಿದ್ದೀವಿ ನಾವು. ಇಲ್ಲ 5 ಲಕ್ಷ 10 ಲಕ್ಷ ಕೊಟ್ಟು ಒಂದು ಸ್ವಲ್ಪ ಮಾಡೋದು ಮತ್ತೊಂದಲ್ಲ. ಏನಾದರೂ ಕಾಮಗಾರಿ ಆದರೆ ಕೆಲವು ಸಂದರ್ಭದಲ್ಲಿ ನಾನು ಇವತ್ತೆಲ್ಲ ಹಿಂದಿನಿಂದ ಅಷ್ಟೇ
ಹೆಚ್ಚು ಕಾಮಗಾರಿ ಆಗಬೇಕು, ಪೂರ್ಣ ಪ್ರಮಾಣದಲ್ಲಿ ಆಗಬೇಕು, ಉಪಯೋಗ ಆಗಬೇಕು. ಸುಮ್ಮನೆ ಅಲ್ಲೊಂದು ಸ್ವಲ್ಪ ಮಾಡೋದು, ಅಲ್ಲಿಂದ ನೀರು ಬಂದು ಇಲ್ಲಿ ಬಂದು ನಿಲ್ಲೋದು, ಮತ್ತೆ ಅದು ಸಮಸ್ಯೆ, ಈ ರೀತಿ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ಉದಾಹರಣೆಗೆ ಈಗ ಬೊಪ್ಪನಹಳ್ಳಿಗೆ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರು. ಸುಮಾರು 42 ಲಕ್ಷ ಸಿಲ್ಸಲ್ಲ, ಈಗ ಲಕ್ಷ ಒಂದೇ ಸತಿ ಕೊಟ್ಟಿದ್ದೀವಿ. ಈ ರೀತಿಯಾಗಿ ಎಲ್ಲಿ ಅವಶ್ಯಕತೆ ಇದೆ, ಈಗ ಬೇಡಿಕೆಗಳು ಭಾಳಷ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಒಂದೊಂದಾಗಿ ನಾವು ವಿವಿಧ ಯೋಜನೆಗಳಲ್ಲಿ ತಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಈಗ SCPಯಲ್ಲಿ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಜನ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಈ ಕಾಮಗಾರಿಗಳನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದೀವಿ. ಹಿಂದೆ ಏನಾಗಿತ್ತು, ಈ ರೀತಿ ಊರ ಒಳಗೆ ಕೆಲಸ ಮಾಡೋದು ಬಿಟ್ಟು ಮುಖ್ಯ ರಸ್ತೆಗಳಿಗೆ ಸಿಮೆಂಟ್ ರಸ್ತೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿತ್ತು. ಏನಪ್ಪ, ಇವತ್ತು ಉದಾಹರಣೆಗೆ ಕಾಗತಿಯಿಂದ ಇಲ್ಲಿ ಊರಿಗೆ ಬರೋ ರೋಡ್, ಸಿಮೆಂಟ್ ರೋಡ್, ಈಗ ಅದು SCPL ಮಾಡಿರುವಂಥದ್ದು. SCPL ಅಲ್ಲಿ ಮಾಡೋ ಬದಲು ಇದನ್ನು ಮಾಡ್ಬೋದಿತ್ತಲ್ಲ, ಅದನ್ನು ಬೇರೆದ್ರಲ್ಲಿ ಹಾಕ್ಬೋದಿತ್ತಲ್ಲ. ಈಗ ನಾನು ಈ ರೋಡ್ ಕೂಡ ಈಗ ಅಂದಾಜು ಮಾಡಿಸಿದ್ದೀನಿ. ಈಗ ಏನೀಗ ಹಾಳಾಗಿದೆ ರಸ್ತೆ, ಇದನ್ನು ಮುಂದೆ ನಾವು ಕೈಗೆತ್ಕೋಬೇಕು ಅಂತೇಳಿ ಅದನ್ನು ನಾನು ಗಮನಿಸಿ ಈಗ ಅದನ್ನು ನಾವು ಮುಂದಿನ ದಿನದಲ್ಲಿ ಮಾಡಿಕೊಡ್ತೀವಿ. ಯಾವುದು ಮೇನ್ ರೋಡ್ ಏನಿದೆ ಅದನ್ನು ಮಾಡುವಂಥದ್ದಕ್ಕೂ ಮಾಡ್ತಾ ಇದ್ದೀವಿ. ಈಗ ಕಾಗತಿ ಒಳಗಡೆ ಇನ್ನೊಂದು ರೋಡ್ ಇದೆ, ಈಗ ಮಧುವರ್ ಮನೆ ಪಕ್ಕದಲ್ಲಿ ಹಾಕೊಂಡು ಅದನ್ನು ಕೂಡ ಅದೇ ಅದನ್ನು ಈಗ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಯಾವುದು ನಾವು ಎಲ್ಲೆಲ್ಲಿ ಅವಕಾಶ ಆಗುತ್ತೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ, ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿದೆ, ಈಗ ಚೇಳೂರು ರಸ್ತೆ ಎಷ್ಟು ದೊಡ್ಡ ಹೆಂಗಿತ್ತು ಚೇಳೂರು ರಸ್ತೆ, ನಂತರ ಅವಾಗ ದೊಡ್ಡದು ಮಾಡಿದ್ದು ನಾನೇ, ಇವತ್ತು ಯಾವ ರೀತಿ ಮಾಡಿದ್ದೀವಿ. ಈ ಭಾಗದಲ್ಲಿ ಏನಾಗಿದೆ, ಈಗ ನಿಮಗೆಲ್ಲರಿಗೂ ಒಳ್ಳೆ ಮುಂದಿನ ದಿನಗಳಲ್ಲಿ ನಿಮ್ಮ ಭೂಮಿ ಬೆಲೆ ಭಾಳ 3 ಪಟ್ಟು 4 ಪಟ್ಟು 5 ಪಟ್ಟು ಆಗುವಂಥ ಅವಕಾಶ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಅದರಲ್ಲಿ ನಾನೇ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂಥೇಳಿ ಕನ್ಸೆಟ್ಟಳ್ಳಿ ಸೋಮಿಯಾಜ್ಲಲ್ಲಿ ಭಾಗದಲ್ಲಿ ಸುಮಾರು 796-97 ಎಕರೆ ಗುರುತಿಸಿದ್ವಿ. ಆದರೆ ಚಿಂತಾಮಣಿಯಲ್ಲಿ ರಾಜಕೀಯ ತೀರ್ಮಾನಗಳು ಬೇರೆ ಬೇರೆ ರೀತಿ ಮಾಡ್ತಾರೆ ಜನ. ನಾವು ಅದನ್ನು ಹೆಚ್ಚಾಗಿ ನಾನು ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀವಿ, ನನ್ನ ವೈಯಕ್ತಿಕ ಕಾರಣಗಳಿಗೆ ನನಗೇನೋ ಅನುಕೂಲ ಆಗುತ್ತೆ ಅಂತ ನಾನು ಯಾವುದೂ ಮಾಡೋದಿಲ್ಲ. ಈಗ ಅವತ್ತು ಅಷ್ಟು ದೊಡ್ಡ ಜಮೀನು ಗುರುತಿಸಿದ್ವಿ ಕೈಗಾರಿಕೆಗಳಿಗೆ, ಆದರೆ 10 ವರ್ಷ ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ ಯಾರು. ಈಗ ನಂತರ ನಾವು ಬರೋಷ್ಟೊತ್ತಿಗೆ ಅದು ಸುಮಾರು 280 ಎಕರೆ ಸೋಮಯಾಜ್ನಹಳ್ಳಿ ಸರ್ವೆ ನಂಬರ್ 80ರಲ್ಲಿ ಡೀಮ್ ಫಾರೆಸ್ಟ್ ಅಂತ ಆಯಿತು. ನಂತರ ಅದನ್ನೆಲ್ಲ ಉಳ್ಕೊಂಡು ಕೂತೆ ನಾನು ಸುಮಾರು 8-10 ತಿಂಗಳು ಒದ್ದಾಡಿದೆ. ಕಡೆಗೆ ಡೀಮ್ ಫಾರೆಸ್ಟ್ ಕೈ ಬಿಡೋಣ ಅಂತ ಪ್ರಯತ್ನ ಮಾಡಿದೆ. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸೋಣ ಅಂತೇಳಿ ಇಡೀ ಜಿಲ್ಲೆದೇ ಎಲ್ಲ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಒಬ್ಬ ಅರಣ್ಯ ಅಧಿಕಾರಿ ಇದು ಗ್ರಾಮ ಅರಣ್ಯ ಅಂತೇಳಿ 1916ನೇ ಇಸ್ವಿಲಿ ಯಾವಾಗ ಆಗಿದೆ ಅಂತ ಎತ್ಕೊಂಬಂದು ಪೇಪರ್ ತೋರಿಸ್ದ. ಅಲ್ಲಿಗೆ ಮುಗಿದ ಆಸೆ ಎಲ್ಲ ಬಿಟ್ಬಿಟ್ವಿ. ಆದರೆ ನಾನು ಅಲ್ಲಿಗೆ ಬಿಡಲಿಲ್ಲ. ನಾನು ಅವತ್ತೇ ಏನು 790 ಎಕರೆ ಗುಡಿಸಿದ್ವಿ, ಅವತ್ತು ಸಂದರ್ಭದಲ್ಲಿ ಅದಾದ ನಂತರ ನನ್ನ ಗಮನಕ್ಕಿತ್ತು ಮ್ಯಾಕಲ್ಸೊನ್ನೆಹಳ್ಳಿ ಕಮತಿಮ್ಮನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ. ಆಯ್ತು, ಇದಾಗಲೇ ಆಮೇಲೆ ಮಾಡೋಣ ಅಂತಿದ್ದೆ. ಆದರೆ ಇದನ್ನು ಯಾರೂ ಗಮನಿಸಿರಲಿಲ್ಲ 10 ವರ್ಷ. ಯಾಕಂದರೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸುಮ್ಮನೆ ಏನೋ ಜನರಿಗೆ ಕಾಟಾಚಾರ ಭುಜದ ಮೇಲೆ ಕೈ ಹಾಕ್ಕೊಂಡು ಹೋಗ್ಬಿಟ್ರೆ ನಾನೊಬ್ಬ ಚುನಾಯಿತ ಪ್ರತಿನಿಧಿ ಏನಪ್ಪ ಎಂತ ಮಂಚೋಡಪ್ಪ ತೊಡಮಿನ ಕೂಪೆಟ್ಕೊಂಟಾಡು ಇಟ್ಟು ತರಕಾರಿ ಮಿಂದ ಕೂಪೆಟ್ಕೊಂಟಾಡು ಅಂತೇಳಿ ಪ್ರಚಾರಗಳು ಮಾಡುವಂಥದ್ರಲ್ಲೇ ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗೋದಿಲ್ಲ. ನಾವು ಏನಿದ್ರು ಇವತ್ತು ನಮ್ಮ ಬದುಕುಗಳಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನು ಮಾಡಬೇಕು, ನಾಳೆ ನಮ್ಮ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥ ನಿರ್ಣಯಗಳನ್ನು ನೀವು ಕೊಟ್ಟಿರ್ತಕ್ಕಂಥ ಒಂದು ಸಹಕಾರ, ನಿಮ್ಮ ಓಟಿನ ಒಂದು ಋಣ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಯಾರೇ ಜನಪ್ರತಿನಿಧಿಗಳು, ಚಿಂತಾಮಣಿ ಒಂದೇ ಅಲ್ಲ, ನಮ್ಮ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನು ನಮಗೆ ಅದರ ಅಡಿಯಲ್ಲಿ ನಮಗೊಂದು ಜವಾಬ್ದಾರಿ ಕೊಡ್ತದೆ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕೇ ವಿನ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿಕೊಂಡು ಇನ್ನೊಬ್ಬರದ್ದು ಸಮಸ್ಯೆಗಳನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಅವರದ್ದನ್ನೇ ನೀವು ಏನೋ ಅವ್ರನ್ನ ಇದು ಮಾಡಿಬಿಟ್ರೆ, ಏನೋ ವಿಚಾರಗಳು ಹೇಳಿಬಿಟ್ರೆ ನಿಮಗೆ ನಾಳೆ ಸುಗಮವಾಗಿ ನೀವು ಇಲ್ಲೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ಬೋದು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇದ್ದಾರೆ. ಅದರಿಂದ ಅವತ್ತು ಏನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಮುಂದುವರಿಸಿ ಈಗಾಗಲೇ ನೋಡಿ ಸುಮಾರು 950-960 ಎಕರೆ ಆಗಿದೆ. 280 ಎಕರೆ ಹೋದ್ರೂ ನಾವು ಇದನ್ನು ಮತ್ತೆ ಸೇರಿಸಿ ಈಗ ನಿಮಗೆ ಗೊತ್ತಿದೆ, ಈಗಾಗಲೇ ಪರಿಹಾರ ಸುಮಾರು 30 ಕೋಟಿ ಕೊಡ್ತಿದ್ದೀವಿ. ಇನ್ನೊಂದು 4-5 ದಿವಸದಲ್ಲಿ ಈಗ 100 ಕೋಟಿದು ಪರಿಹಾರ ಕೊಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈಗಾಗಲೇ ನೆನ್ನೆ 50 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಾನಿಲ್ಲ ಒಂದೇ ಸತಿ 2 ನಮ್ಮ ಕನ್ಸೆಟ್ಟಳ್ಳಿ ಭಾಗದಿರ್ಬೋದು, ಈ ಕಡೆ ಭಾಗದಿರ್ಬೋದು, ಒಂದೇ ಸತಿ 100 ಕೋಟಿ ಬಿಡುಗಡೆ ಆಗಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಅಧಿಕಾರಿಗಳು ಮಾತಾಡಿದೆ.
ಅವರಿಲ್ಲ 2-3 ದಿವಸ ಬಿಟ್ಟು ನಾನು ಒಟ್ಟಿಗೆ ಕೊಡಿ, ನಾನು ಅಲ್ಲಿ ಜನಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ. ಈಗ ಪರಿಹಾರ ಕೂಡ ನಾವು ನೇರವಾಗಿ ರೈತರಿಗೆ ಕೊಡುವಂಥದ್ದು, ಯಾವುದೇ ರೀತಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಮಧ್ಯವರ್ತಿಗಳು ಮತ್ತೊಬ್ಬರು ಇವೆಲ್ಲ ತಪ್ಪಿಸಿ ಇವತ್ತು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಇದನ್ನು ಕೆಲವರಿಗೆ ಪಾಪ ಸಹಿಸೋಕೆ ಆಗ್ತಾಯಿಲ್ಲ. ಇಷ್ಟೆಲ್ಲ ನಾವು ಮಾಡ್ತಾ ಇರೋದಿಷ್ಟೇ, ನಮ್ಮ ಹುಡುಗರು ಇವತ್ತು ಭಾಳಷ್ಟು ಜನ ವಿದ್ಯಾವಂತರಾಗ್ತಾ ಇದ್ದಾರೆ. ಕೆಲವರು ವಿದ್ಯಾಭ್ಯಾಸ ಅದರಲ್ಲೇ ಮಟ್ಟಗೊಳಿಸುವಂಥದ್ದಿದೆ ಕಾರಣ ಆದಾಗ ಈಗ ಯಾಕಂದರೆ ಇಲ್ಲೆಲ್ಲ ಭಾಳಷ್ಟು ಭೂಮಿ ಬರೀ ಏನೋ ಕಲ್ಲು ಗುಂಡುಗಳು ಇರ್ತಕ್ಕಂಥದ್ದು, ಏನೋ ಭಾಳ ಫಲವತ್ತವಾಗಿರ್ತಕ್ಕಂಥ ಭೂಮಿ ಅಲ್ಲ. ಅಥವಾ ಏನು ರೈತರು ಯಾರೋ ಕೆಲವ್ರದ್ದು ಒಳ್ಳೆ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಇದೆ ಅಂತ ಕೇಳೋದು. ಯಾಕಂದರೆ ಮಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಬೇರೆ ಭೂಮಿನೂ ತಗೋಬೇಕಾಗುತ್ತೆ. ಅದರಿಂದ ಈಗ ಮದನಪಲ್ಲಿ ರೋಡಿಂದ ಇದಕ್ಕೆ ಸಂಪರ್ಕ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮುರುಗಮಲ್ಲ ರೋಡ್ಗೆ ಬರ್ತದೆ. ಏನು ಇಲ್ಲಿ ಕನ್ಸಟ್ಟಹಳ್ಳಿ ಹತ್ರ ಪ್ರಾರಂಭ ಆಯಿತು, ಈಗ ಈ ರಸ್ತೆನೂ ಈ ರಸ್ತೆ 2 ರಸ್ತೆನೂ ಇವತ್ತು ಸೇರಿದೆ. ಈಗ ಹತ್ರ ಮುರುಗಮಲ್ಲವರೆಗೂ ಹೊಟ್ಟೋಗಿದೆ. ಈಗ ಅದೊಂದು ಪ್ರಯತ್ನ ನಾವು ಮಾಡಿದ್ದೀವಿ. ಈಗ ಅದರಲ್ಲಿ ಈಗ ಹಣ ಕೊಟ್ಟ ಮೇಲೆ ಈಗ ಮತ್ತೊಂದು 1000 ಎಕರೆ ಗುರ್ತಿದ್ದೀವಿ, 1100 ಚಿಲ್ಲರೆ ಎಕರೆ ಗುರ್ತಿದ್ದೀವಿ. ಮದನಪಲ್ಲಿ ಕಡೆಯಿಂದ ರಸ್ತೆಯಿಂದ ನೇರವಾಗಿ ಈ ಏನು ಕೈಗಾರಿಕಾ ಪ್ರದೇಶಕ್ಕೆ ಒಂದು ದೊಡ್ಡ ರಸ್ತೆ ಮಾಡುವಂಥದ್ದಕ್ಕೂ ನೋಟಿಫಿಕೇಶನ್ ಮಾಡ್ತಿದ್ದೀವಿ. ಈಗ ಜಾಯಿಂಟ್ ಸರ್ವೆ ಎಲ್ಲರನ್ನೂ ಕರೆದು ರೈತರನ್ನೆಲ್ಲ ಕರೆದು ಮಾತಾಡಿದ್ದಾರೆ, ಹೌದಲ್ವಾ? ರೈತರನ್ನೆಲ್ಲ ಕರೆದು ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಬಹುತೇಕ 90% ಎಲ್ಲರೂ ಒಪ್ಕೊಂಡಿದ್ದಾರೆ. ಒಬ್ಬರೋ ಇಬ್ಬರು ನಮ್ದೊಂದು ಎಕರೆ ಬಿಟ್ಕೊಡಿ ಮತ್ತೊಂದು ಅಂತ ಹೇಳ್ತಾರೆ. ನೋಡೋಣ ಅದನ್ನು ಯಾವ ರೀತಿ ಅವರು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ, ನೋಡೋಣ. ಅದು ಬಿಟ್ಟರೆ ಬಹುತೇಕ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಿಂದ ಈ ಭಾಗದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗ್ತವೆ. ನಿಮ್ಮ ಭೂಮಿ ಏನಿದೆ, ಭೂಮಿಗೆ ಒಳ್ಳೆ ಬೆಲೆ ಸಿಗುತ್ತೆ. ನಾಳೆ ಬೆಳಗ್ಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಒಂದು ಕೈಗಾರಿಕೆಗಳಲ್ಲಿ ಅವರ ವಿದ್ಯಾರ್ಹತೆ ಅಥವಾ ಅದರ ಅನುಗುಣವಾಗಿ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗೋದು ಬೇರೆ. ಆದರೆ ಅದರ ಪರಿಣಾಮ ಯಾವ ರೀತಿ ಆಗುತ್ತೆ, ಹೆಚ್ಚು ಜನ ಇಲ್ಲಿ ಓಡಾಟ, ಜನಸಂದಣಿ, ಜನ ಇಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಬೇಡಿಕೆಗಳು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಇವೆಲ್ಲ ಕೊಡುವಂಥ ಸಂದರ್ಭದಲ್ಲಿ ನಾಳೆ ನಿಮ್ಮ ಊರಲ್ಲೇ ನೀವು ನಾಳೆ ಬಾಡಿಗೆ ಮನೆಗಳು ಕಟ್ಬಿಡ್ಬೋದು. ಮನೆಗಳ ಬಾಡಿಗೆ ಕೊಡುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲರೂ ಏನು ಟೌನ್ ಹತ್ರ ಎಲ್ಲ ಟೌನ್ಗೆ ಇದು ಹೊಂದ್ಕೊಂಡೇ ಇರುವಂಥದ್ದು. ಅದರಿಂದ ಈ ರೀತಿ ನಾವು ಜನರ ಬದುಕಿನಲ್ಲಿ ಬದಲಾವಣೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದೊಂದೇ ಅಲ್ಲ, ನಾವು ಈಗ ಅಂತರ್ಜಲ ವೃದ್ಧಿ ಆಗಬೇಕು. ನಮ್ಮ ತಾಲೂಕು ಕೈ ಬಿಟ್ಟೋಗಿತ್ತು. ನಾನು ಸೋತಿದ್ರು ಅವತ್ತು ನಮ್ಮ ತಾಲೂಕು ಕಡೆ ನೀರು ಬರುವಂಥ ಪ್ರಯತ್ನ ಕೃಷ್ಣ ಬೈರೇಗೌಡರ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ನಂತರ KC ವ್ಯಾಲಿ 2ನೇ ಹಂತದಲ್ಲಿ 50 ಕೆರೆ, ಅವತ್ತು ಈ ಭಾಗದಲ್ಲಿ ಕೂಡ ಕೆಲವು ಕೆರೆಗಳನ್ನ ನೀರು ತುಂಬಿಸುವಂಥದ್ದಾಗುತ್ತೆ. ಆಮೇಲೆ ಈಗ ಬೇರೆ ಇನ್ನೊಂದು HN ವ್ಯಾಲಿಯಲ್ಲಿ 120 ಕೆರೆಗಳನ್ನು ಸೇರಿಸುವಂಥ ಕೆಲಸ ಮಾಡಿದ್ದೀವಿ. ಅದು ಕೂಡ ಟೆಂಡರ್ ಆಗಿದೆ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಕಡೆ ಯಾರು ಕೃಷಿ ಚಟುವಟಿಕೆ ಮಾಡ್ಕೋಬೇಕು, ಕೃಷಿ ಚಟುವಟಿಕೆ ಮಾಡೋವಂಥವ್ರಿಗೂ ಅಂತರ್ಜಲ ವೃದ್ಧಿ ಆಗಬೇಕು. 1500-1600 ಅಡಿ ಬೋರ್ವೆಲ್ ಹೋಗಿರುವಂಥದ್ದನ್ನು ಮೇಲ್ತರುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಜೊತೆಗೆ ಬೇರೆ ರೀತಿಯಲ್ಲಿ ಈಗ ಕೈಗಾರಿಕೆಗಳು ಬರ್ತದೆ. ಕೈಗಾರಿಕೆ ಚಟುವಟಿಕೆ ಬಂದಾಗ ಅದನ್ನು ಸಂಸ್ಕರಣೆ ಮಾಡಿ ಕೈಗಾರಿಕೆಗಳವರು ಆ ನೀರು ಬಳಸುವಂಥದ್ದು ಆಗುತ್ತೆ. ಈಗ ನಾವು ಪ್ರಾಯೋಗಿಕವಾಗಿ ಚಿಂತಾಮಣಿಯಲ್ಲಿ ನಮ್ಮ ಗೋಪ್ಸಂದ್ರ ಹತ್ರ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಅಲ್ಲಿ ಒಂದು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ದೇವನಹಳ್ಳಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿದ್ದಾರೆ. ಆ ನೀರು ಕುಡಿಯೋ ಮಟ್ಟದವರೆಗೂ ಶುದ್ಧೀಕರಣ ಆಗುತ್ತೆ. ಇವತ್ತು RO ಪ್ಲಾಂಟ್ ಇಲ್ಲಲ್ಲ ಇಲ್ಲಿ. ಈಗ ನಾವು ಪ್ರತಿಯೊಂದು ಊರಲ್ಲಿ ಇವತ್ತು ನಾವು RO ಪ್ಲಾಂಟ್ ಅಂದರೆ ಏನೋ ಶುದ್ಧ ನೀರಿನ ಘಟಕಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 100 ಚಿಲ್ಲರೆ ಗ್ರಾಮಗಳಿಗಿಂತ ಹೆಚ್ಚು ಮಾಡಿದ್ದೀವಿ. ಇನ್ನೆಲ್ಲ 50-60 ಗ್ರಾಮ, 55 ಗ್ರಾಮ ಬಹುಶಃ ಅಂದಾಜು ಅಷ್ಟು ಮಾತ್ರ ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳು, ಚಿಂತಾಮಣಿ ತಾಲೂಕಿನ ನೀವೇನು ಕೇಳೋಷ್ಟೇ ಇಲ್ಲ, ನಂಬರ್ಗೆ ಫಿಲ್ಟರ್ ಕೊಟ್ಟಿಲ್ಲ ಸರ್, ಕೊಡಿ ಸರ್ ಅಂತ. ಯಾಕಂದರೆ ನಾನು ಯಾವ್ಯಾವ ರೂಪದಲ್ಲಿ ಯಾರನ್ನ ಕೇಳಿಕೊಂಡು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿದೆ. ಈಗ ಅದರಿಂದ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡ್ತಾಯಿದ್ದೀವಿ, ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಚಿಂತಾಮಣಿ ನಗರದಲ್ಲಿರ್ಬೋದು ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಕೈಗೆತ್ತಿಕೊಂಡು ಈಗ ಕಾಮಗಾರಿಗಳು ನಡೀತಾ ಇದ್ದಾವೆ. ಸ್ವಲ್ಪ ಏನಾಗುತ್ತೆ, ಒಂದೊಂದು ಸಂದರ್ಭದಲ್ಲಿ ಏನಾದರೂ ಒಂದು ಕೆಲಸ ಮಾಡುವಂಥ ಕಾಲದಲ್ಲಿ ನಾವು ಸ್ವಲ್ಪ ಕಠಿಣವಾದಂಥ ಕೆಲವು ನಿರ್ಧಾರಗಳು ತಂದುಕೊಡ್ತೀವಿ. ಈಗ ಉದಾಹರಣೆಗೆ ಇವತ್ತು ಈ ರಸ್ತೆ ಆಗ್ತಾಯಿದೆ. ಈ ರಸ್ತೆ ಇಷ್ಟು ದೊಡ್ಡದಾಗಿದೆ. ಈಗ ಯಾರಾದರೂ ಈಗ ಅಲ್ಲಿ ಯಾರೋ ಅವರು ಛತ್ರ ಕಟ್ಬಿಟ್ಟಿದ್ದಾರೆ. ಈಗ ಕೈಗಾರಿಕೆ ಆದಂಥ ಸಂದರ್ಭದಲ್ಲಿ ಈಗ ಇಲ್ಲಿ 4 ಪಥದ ರಸ್ತೆ ಮಾಡಿದಾಗ ಆ ಬಿಲ್ಡಿಂಗ್ ಪರಿಸ್ಥಿತಿ ಏನಾಯಿತು? ನಾನು ಹೇಳೋವಂಥದ್ದು ಕಾನೂನು ಪ್ರಕಾರ ಏನು ರೈಟ್ ಆಫ್ ವೇ ಅಂತಾರೆ, ROW ಅಂತಾರೆ. ಅದರಿಂದ ನಮ್ಮ ಸ್ವಂತ ಜಾಗದಲ್ಲೇ ನಾವು 6 ಮೀಟ್ರ್ ಬಿಟ್ಟು ಬಿಲ್ಡಿಂಗ್ ಕಟ್ಟಬೇಕು. ಸೆಟ್ ಬ್ಯಾಕ್ ಅಂತಾರೆ ಅದಕ್ಕೆ.
ಇದನ್ನೆಲ್ಲ ಉಲ್ಲಂಘನೆ ಮಾಡ್ತೀವಿ. ನೋಡಿ ಅಲ್ಲಿ ಎಚ್ ಕ್ರಾಸಲ್ಲಿ ಅಥವಾ ಅಲ್ಲಿ ಜಂಗಮಕೋಟೆಯಲ್ಲಿ ನೋಡ್ಬೇಕು ನೀವು, ಅಷ್ಟಷ್ಟು ದೂರ ಬಿಟ್ಟು ಕಟ್ತಾ ಇದ್ದಾರೆ ಬಿಲ್ಡಿಂಗ್. ಕಾರಣ ಯಾಕಂದರೆ ಭವಿಷ್ಯತ್ನಲ್ಲಿ ಇದೆಲ್ಲ ಅಭಿವೃದ್ಧಿ ಆದಾಗ, ರೋಡ್ ಅಗಲಾದಾಗ ನಮ್ಗೆ ತೊಂದರೆ ಆಗಬಾರ್ದು, ನಾವು ಏನು ಕಾನೂನು ಪ್ರಕಾರ ಎಷ್ಟು ಬಿಟ್ಟು ಕಟ್ಟಬೇಕು ಅಷ್ಟು ಬಿಟ್ಟು ಕಟ್ಟಬೇಕು ಅನ್ನೋದು ನಮ್ಮಲ್ಲಿ ಸ್ವಲ್ಪ ಕಮ್ಮಿ ತಿಳುವಳಿಕೆ. ಇವತ್ತು ನಾವು ಕನಪಲ್ಲಿ ಹತ್ರ ರಸ್ತೆ ಮಾಡ್ತಾ ಇದ್ದೀವಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಎಲ್ಲೆಲ್ಲಿ ಅವಕಾಶ ಇದೆ ಪೂರ್ತಿ ಅಗಲ ತೊಗೊಂಡ್ಬಿಟ್ಟು ಮಾಡಿಬಿಡೋಣ. ಇನ್ನು 30-40 ವರ್ಷ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇದರ ಎಲ್ಲ ನಾನು ಇವತ್ತಿಗೆ ಆಲೋಚನೆ ಮಾಡಲ್ಲ, ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯತ್ತು ಯೋಚನೆ ಮಾಡಿ ನಾವು ಮಾಡುವಂಥ ಕೆಲಸ. ಈಗ ಬರ್ತದೆ ನಮ್ಮ ಮೇಲೆ ಕೋಪ ಬರ್ತದೆ, ಇದೆಲ್ಲ ನಮ್ಗೆ ತೊಂದರೆ ಮಾಡಿಬಿಟ್ರು, ನಮ್ದೇನೋ ಮೆಟ್ಲು ಹೊಡೆದಾಕ್ಬಿಟ್ರು, ಅದು ಹೊಡೆದಾಕ್ಬಿಟ್ರು. ದಯವಿಟ್ಟು ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರಿಗೂ, ಇದು ನನಗಾಗಿ ವೈಯಕ್ತಿಕವಾಗಲ್ಲ, ಇವತ್ತು ನಮ್ಮೆಲ್ಲರಿಗಾಗಿ ಇವತ್ತು ನಾವು ಕೆಲವು ತೀರ್ಮಾನಗಳು. ಯಾಕಂದರೆ ನಾವೆಲ್ಲ ಟಿ ವಿಗಳಲ್ಲಿ ಅಲ್ಲಿ ನೋಡ್ತೀವಿ, ಅವ್ರು ಎಂತ ಬಾಗುಂದೋ, ಇವ್ರು ಎಂತ ಬಾಗುಂದೋ. ಮನೂರು ಎಲ್ಲಿ ಬಾಗುಂಡ್ಕೊಡ್ದು, ಮನೂರು ಎಲ್ಲಿ ಬಾಗ್ ಹಾಕೊಡ್ದು. ನಾಳೆ ಇವತ್ತು ನಾನು ಮೊನ್ನೆನೂ ಎಲ್ಲ ಕೇಳ್ಕೊಂಡು ಹೇಳಿದೆ, ಈಗ ಒಂದು ಮನೆ ಕಟ್ಟಿದಾಗ ನೀವು ಯಾರಾದರೂ ಬಂದು ಎಂತ ಬಾಗ್ ಕಟ್ಟಿಂಡವ ಅಂತ ಮನೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ. ಅಥವಾ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥ ಸಂದರ್ಭದಲ್ಲಿ ದೇವರನ್ನ ಒಳ್ಳೆ ರೀತಿಯಲ್ಲಿ ನೀವು ಶೃಂಗಾರ ಮಾಡಿ ಪಕ್ಕಿಂಟು ತಿಳಿಸಿ ಎಂತ ಬಾಗ್ ಬಂದಮ್ಮೋ, ಎಂತ ಬಾಗ್ ಎక్కడ ನಡೆಸ್ಕೊಂಡ್ವಿ, ಎಂತ ಬಾಗ್ ಸೇರಿಸಿ ನಾವು ದೇವ್ರನ್ನೇ ಅಂತ ಖುಷಿ ಆಯ್ತಂದಲ್ಲ ಅದ ಮಮ್ಮಿಗೆ. అదే రకంగా వేరే ఊళ్ళో వచ్చి మీ ఊరు ఎంత బాగుంది అని చెప్తే మీకు ఖుషి అవుతుందా లేదా? ఒక 5 నిమిషాలు మాట్లాడచ్చు. అక్కోల్ని సార్ చాలా జ్ఞాపకం పెట్టుకోవడం అసలు మెమరీ అండ్ ఆల్మోస్ట్ 10 years బ్యాక్ మర్చిపోయాను. యాక్చువల్లీ వాళ్ళే మర్చిపోయినా సార్ మర్చిపోయలేదు. ಉಪಯೋಗ ಆಗುವಂಥದ್ದನ್ನೇ ನಾವು ತೀರ್ಮಾನ ಮಾಡೋದು. ಯಾಕಂದರೆ ಈಗ ನೋಡಿ, ಮೊನ್ನೆ ನಾವು ಸುಮಾರು 30 ಎಕರೆ ಗುರುತಿಸಿ ಇವತ್ತು ವಿವಿಧ ಜನಾಂಗಗಳಿಗೆ ನಮ್ಮ ತಾಲೂಕಿನಲ್ಲಿ ಅವರಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರ ಮಾಡುವಂಥದ್ದಕ್ಕೆ ಜಾಗ ಗುರುತಿಸಿ ಕೊಟ್ಟು, ಸುಮಾರು ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೆ, ಜಾಗ ಎಲ್ಲೋ ನೋಡ್ತಾ ಇದ್ದೀವಿ, ಗುರುತಿಸ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ ಅಂತ. ಸುಮಾರು ಸರಿ ಸರ್ವೆ ಮಾಡಿ ಎಲ್ಲ ಮಾಡಿ ನಾವು ಅದನ್ನು ಗುರುತಿಸಿ ಎಲ್ಲ ಮಾಡಿ ಕೊಡುವಂಥ ಕೆಲಸ ಮಾಡಿದ್ವಿ. ಅಲ್ಲಿ ಯಾರೋ ಮತ್ತೆ ತಿಟ್ಟು, ನಮ್ಮವ್ರು ಯಾರೋ ಹೋಗ್ಬಿಟ್ಟು ಕಟ್ಬಿಟ್ಟು ಅಲ್ಲಿ ಕಟ್ಕೊಂಬಿಡಿ ಮನೆ, ನಾನೇನೋ ಮಾಡಿ ಬಿಡಿಸ್ತೀನಿ, ಈ ಥರ ನಮ್ಮವರೇ ಕೆಲವರು ತಪ್ಪು ಮಾಡೋರೆ. ಅದಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಎಲ್ಲರಿಗೂ ಮಂಜೂರು ಮಾಡಿಬಿಟ್ಟಿದ್ದೀವಿ, ನಾವು ಬಿಡೋಕ್ಕಾಗೋದಿಲ್ಲ. ಅದನ್ನು ನಾವು ತೆರವುಗೊಳಿಸ್ಬಿಟ್ವಿ. ನಾವು ಸ್ವಲ್ಪ ಕಠಿಣವಾಗಿ ತೀರ್ಮಾನ ಮಾಡಿ ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಜಾಗ ಇತ್ತು, ಅಲ್ಲಿ ಮಂಜೂರಾಗಿತ್ತು ಸರ್ಕಾರಿ ಜಾಗ, ಅಲ್ಲಿ ಕಟ್ಕೊಳ್ಳಿ ನೀವು ಅಂತ ತೋರಿಸ್ಬಿಟ್ಟು ಅದನ್ನೆಲ್ಲ ತೆರವುಗೊಳಿಸ್ಬಿಟ್ಟು. ಈ ಥರ ಕೆಲವು ತೀರ್ಮಾನಗಳು ನಾನು ಕೆಲವು ಸಂದರ್ಭದಲ್ಲಿ ಗಟ್ಟಿಯಾಗಿ ಮಾಡ್ತೀನಿ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳು ಕಲ್ಪಿಸುವಂಥದ್ದು ಇವೆಲ್ಲ ಮಾಡ್ತೀನಿ. ಇಲ್ಲಾಂದರೆ ಯಾವುದು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಲು, ಒಂದು ಸಣ್ಣ ಕಲ್ಲು ಎತ್ತಿ ಕಡೆ ಇಡೋಕ್ಕೂ ಸಾಧ್ಯ ಇಲ್ಲ. ಅಲ್ಲೇನೋ ಇಡೋಂಥ ಸಂದರ್ಭದಲ್ಲಿ ಒಂದೊಂದು 2 ಇರುವೆ ಇರ್ಬೋದು. ಸುಡಪ್ಪ ಅವ್ರು ಒಂದು ಸೀಮುಲ್ ಸಪ್ಪೆಸ್ರಿ. ಹಾಂ, ಅದರಿಂದ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ 10 ಜನಕ್ಕೆ ಉಪಯೋಗ ಆಗುವಂಥ ಸಂದರ್ಭದಲ್ಲಿ ಕೆಲವು ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಕೆಲವರು ಅವ್ರದ್ದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ಈಗ ಉದಾಹರಣೆಗೆ ಸ್ಟೇಡಿಯಮ್ಮು ಸುಮಾರು 1.25 ಕೋಟಿ ಬಾಕಿ ಇಟ್ಟಿದ್ರು ಅಂಗಡಿಗಳು ಎಲ್ಲ 2 ವರ್ಷದಿಂದ ಹೇಳಿ ಮಾಡಿದ್ವಿ. ಕಡೆ ಬೀಗಗಳು ಹಾಕಿ ಈಗೆಲ್ಲ ವಸೂಲಿ ಮಾಡಿ ಈಗ 19 ಲಕ್ಷ ಬಂದಿದೆ. IDSMT ಕಾಂಪ್ಲೆಕ್ಸ್ ಇವೆಲ್ಲ ಒಂದೊಂದು ಹೇಳ್ಕೊಂಡೋದ್ರೆ ಇದೆಲ್ಲ ಯಾರು ಸಾರ್ವಜನಿಕರಿಗೆ ಬರಬೇಕಾಗಿದ್ದಂಥದ್ದು, ಸಾರ್ವಜನಿಕರು ಉಪಯೋಗ ಆಗೋಂಥ ಇವತ್ತೆಲ್ಲ ಇದೆಲ್ಲ ಕಾರ್ಯಕ್ರಮ. ಅದರಿಂದ ಇವೆಲ್ಲ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಕರಿಯಪ್ಪಲ್ಲಿ ನಾನು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಆ ಕಾಲದಲ್ಲೇ ಒಳಚರಂಡಿ ಮಾಡಿಸಿದ್ದೆ. ಅದಕ್ಕೆ ಒಳಚರಂಡಿ ನೀರು ಎಲ್ಲಿ ಹೋಗಬೇಕು, ಅದಕ್ಕೆ ಒಂದು ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕು. ಅದು 10 ವರ್ಷ ಯಾರೂ ಗಮನಿಸಲಿಲ್ಲ. ಏನಪ್ಪ ಮಾಲಿಕ್ ಇಲ್ಲ ತಾನೇ, ಕರೆಕ್ಟಾಗಿ ನೀನು ಸಿಮೆಂಟ್ ಪ್ರಪೋರ್ಷನ್ನು ಮತ್ತೊಂದು ನೀಟಾಗಿ ಬರಬೇಕು. ಆಮೇಲೆ ಏನೋ ಕಣ್ಣಕ್ಕೆ ಕಾಣಲ್ಲ, 1-2 ದಿವಸ ಆದಮೇಲೆ ನೋಡಿ ಇದೆಲ್ಲ ಯಾವಾಗ ಆಗಿರೋ ಚೆನ್ನಾಗೇ ಇದೆ, ಅರ್ಥ ಆಯ್ತಲ್ಲ, ಚೆನ್ನಾಗಿ ನೀಟಾಗಿ ಕೆಲಸ ಆಗಬೇಕು. ಪ್ರಸಾದ್ ಈಗ ಈ ರೀತಿಯಾಗಿ